ಸಾರುವಂತಹ ದೇವಾಲಯ. ಒಂದು ಪಂಚಲಿಂಗೇಶ್ವರ ಗುಡಿ ಅಂತಿದೆ. ಪಂಚಲಿಂಗೇಶ್ವರ ಗುಡಿಯ ಒಂದಿಷ್ಟು ಶಿಥಿಲ ವ್ಯವಸ್ಥೆಯಲ್ಲಿ ಇದ್ದರೂ ಸಹಿತ ತನ್ನ ಭವ್ಯವಾದಂಥ ಇತಿಹಾಸವನ್ನು ನಮಗೆ ತಿಳಿಸಿಕೊಡ್ತದೆ. ಈ ಸ್ಮಾರಕಗಳಂದ್ರೆ ಒಂದು ನಾಡಿನ ಇತಿಹಾಸವನ್ನು ತಿಳಿಸುವಂತ ಸ್ಮಾರಕ. ಅದು ಶಾಸನ ಇರಬಹುದು, ಆಮೇಲೆ ವೀರಗಲ್ಲುಗಳು, ಮಾಸತಿಗಲ್ಲುಗಳು, ಶಿಲ್ಪಕಲೆ, ಮೂರ್ತಿಗಳು, ಇವೆಲ್ಲವನ್ನ ಇತಿಹಾಸವನ್ನ, ಕನ್ನಡ ನಾಡಿನ ಇತಿಹಾಸವನ್ನ ಹೇಳ್ಕೊಡ್ತದೆ. ಇಲ್ಲಿ ನೋಡಿದ್ರೆ ಒಂದು ಭವ್ಯವಾದಂತ ಒಂದು ಈ ಕಂಬ, ಸಾಧಾರಣ ಕಂಬ ಇದ್ದರೂ ಸಹಿತ ಒಂದು ಇದರೊಳಗೆ ಶಿಲ್ಪಗಳನ್ನ ನಾವು ನೋಡಬಹುದು. ಸ್ಥಳೀಯ ಕಲ್ಲನ್ನ ಬಳಕೆ ಮಾಡಿಕೊಂಡು ಈ ದೇವಾಲಯವನ್ನ ನಿರ್ಮಾಣ ಮಾಡಿದ್ದಾರೆ. ಶಾಹಬಾದ ಕಲ್ಲು ಅಂತ ನಾವೇನು ಫೇಮಸ್ ಅಂತ ಕರಿತೀವಿ, ಈ ಶಾಹಬಾದ ಕಲ್ಲನ್ನೇ ಬಳಕೆ ಮಾಡಿಕೊಂಡು ಈ ದೇವಾಲಯವನ್ನ ನಿರ್ಮಾಣ ಮಾಡಿದ್ದಾರೆ. ವೈಟ್ ಸ್ಟೋನ್ ಅಂತ ಕರೀತಾರೆ, ನಾವು ಇದು ಕರಿತೀವಿ. ಇಲ್ಲಿ ನೋಡಿದ್ರೆ ಒಂದು ಕೃಷ್ಣ ಕೊಳಲನ್ನು ಊದುತ್ತಿರುವಂತಹ ಶಿಲ್ಪವನ್ನ ನಾವು ನೋಡಬಹುದು. ಕೆಳಗಡೆ ಇಲ್ಲಿ ಈ ಚಿತ್ರ ಗಣೇಶನ ಚಿತ್ರವಿದೆ. ಒಟ್ಟಾರೆ ಈ ದೇವಾಲಯ ಒಂದಿಷ್ಟು ಜೀರ್ಣೋದ್ಧಾರ ಕಾರ್ಯ ಆಗಬೇಕು. ಪಂಚಲಿಂಗೇಶ್ವರ ಗುಡಿ ಅಂತ ಕರೀತಾರೆ. ಇದು ಪೂರ್ತಿ ಕೆಳಗಡೆ ಇರುವಂತ ಡೀಪ್ ಒಂದು ನೋಡಿದ್ರೆ ಮೇಲ್ಗಡೆ ನೋಡಿದ್ರೆ ಒಂದಿಷ್ಟು ಇದೆಲ್ಲ ಆಮೇಲೆ ಈ ಊರಿನ ಮನೆಗಳು ನಿರ್ಮಾಣ ಆಗ್ಯಾವ. ಇದು ನೋಡಿದ್ರೆ ಎಷ್ಟು ಶಿಥಿಲ ವ್ಯವಸ್ಥೆಯಲ್ಲಿ ಒಳಗೆ ಹೋಗಲಿಕ್ಕೆ ಬಹಳ, ನಾವು ಈಗ ಒಳಗಡೆ ಪ್ರವೇಶ ಮಾಡುವುದೇ ಕಷ್ಟ ಇದೆ. ಮಳೆ, ಗಾಳಿ, ಬಿಸಿಲು, ನೀರನ್ನ ಮಳೆಗಾಲದಾಗಂತೂ ಈ ಗಿಡಗಂಟಿಗಳು ಬೆಳೆದು ಪರಿಸ್ಥಿತಿ ಹಾಳ ಆಗಿದೆ. ಆದರೂ ಸಹಿತ ಒಂದು ನಾಡಿನ ಇತಿಹಾಸವನ್ನು ಸಾರುವಂತಹ ಈ ದೇವಾಲಯಕ್ಕೆ ನಾವು ಬಂದಿದ್ದೇವೆ. ಈ ದೇವಾಲಯದ ಸ್ಮಾರಕಗಳನ್ನ ಉಳಿಸುವಂತಹ ಸಾರ್ವಜನಿಕರು ಈ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಬೇಕು. ಇದು ಸಹಿತ ಪಂಚಲಿಂಗೇಶ್ವರ ಗುಡಿಯ ಭಾಗದಲ್ಲಿರುವಂತಹ ಒಂದು ಗುಡಿ, ಗರ್ಭಗುಡಿ ಇದೆ. ಈ ಗರ್ಭಗುಡಿಯಲ್ಲಿ ಒಂದು ಲಿಂಗ ಇದೆ ಮತ್ತು ಇಲ್ಲಿ ಒಂದಿಷ್ಟು ಬ್ಲ್ಯಾಕ್ ಸ್ಟೋನ್ ಸಹಿತ ಬಳಕೆ ಮಾಡಿದ್ದಾರೆ. ಒಳಗಡೆ ಬ್ಲ್ಯಾಕ್ ಸ್ಟೋನ್ ಅನ್ನ ಬಳಕೆ ಮಾಡಿದ್ದಾರೆ. ಲಿಂಗ ಇದೆ, ಶಿವಲಿಂಗ ಇದೆ ಒಳಗಡೆ. ಈ ರೀತಿಯಾದಂಥ ಒಂದು ದೇವಾಲಯವನ್ನ ಚಿತ್ರಣವನ್ನು ನಾವು ನೋಡ್ಬೋದು. ಕಲೆ ಮತ್ತು ವಾಸ್ತುಶಿಲ್ಪದ ತವರೂರು ಕಲಬುರಗಿ. ಅದರೊಳಗೆ ಮರುತೂರು ಅಂದರೆ ಬಹಳ ವಿಶೇಷವಾಗಿ, ಮರುತೂರು ಅಂತಂದರೆ ವಿಜ್ಞಾನೇಶ್ವರ ಕರ್ಮಭೂಮಿ. ವಿಜ್ಞಾನೇಶ್ವರ ನ್ಯಾಯಶಾಸ್ತ್ರದ ಪಂಡಿತ, ಖ್ಯಾತ ನ್ಯಾಯಶಾಸ್ತ್ರಜ್ಞ. ನಮ್ಮ ಇಂಡಿಯನ್ ಪೆನಲ್ ಕೋಡನ್ನು ಯಾವ ರೀತಿ ನಾವು ಇವತ್ತು ಬಳಕೆ ಮಾಡ್ತೀವಿ ಅದಕ್ಕೆ ಮೂಲ ಕಾರಣೀಕರ್ತ ವಿಜ್ಞಾನೇಶ್ವರನ ಊರಿನಲ್ಲಿ ನಾವಿದ್ದೇವೆ. ಈ ವಿಜ್ಞಾನೇಶ್ವರನ ಊರಿನಲ್ಲಿರುವಂಥ ಈ ವಾಸ್ತುಶಿಲ್ಪವನ್ನು ಒಂದಿಷ್ಟು ಹಾಳು ಬಿದ್ದಿದೆ. ಇದನ್ನು NSS ಘಟಕಗಳು ಆಗಿರ್ಬೋದು, ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಇದರ ಸ್ವಚ್ಛತೆಯ ಪರಿಜ್ಞಾನವನ್ನು ಮೂಡಿಸಬೇಕು. ಗ್ರಾಮಸ್ಥರು ಸಹಿತ ಈ ದೇವಾಲಯವನ್ನು ಒಂದಿಷ್ಟು ಜೀರ್ಣೋದ್ಧಾರ ಕಾರ್ಯ, ಅದು ಆಗಿರ್ಬೋದು ಜೀರ್ಣೋದ್ಧಾರ ಕಡೆಗಳು ಯಥಾಸ್ಥಿತಿಯನ್ನು ಕಾಪಾಡುವಂಥ ಕೆಲಸವನ್ನು ಸಾರ್ವಜನಿಕರು ಮಾಡಬೇಕಂತೇಳಿ ಅವರಲ್ಲಿ ಕೈ ಮುಗಿದು ಕೇಳ್ಕೊಳ್ತಿದ್ದೀನಿ. ಈಗ ನಾವು ಮತ್ತೆ ಹಿಂದಿನ ಬೇರೆ ಬೇರೆ ದೇವಾಲಯಗಳ ಕಡೆ ನಾವು ಹಿಂದಿನ ಭಾಗದಲ್ಲಿ ಅನೇಕ ದೇವಾಲಯಗಳಿವೆ. ಆ ದೇವಾಲಯವನ್ನು ನೋಡೋಕ್ಕೆ ನಾವು ಹೋಗೋಣ. ಇಲ್ಲಿಗೆ ಈ ಮತ್ತೊಂದು ದೇವಾಲಯಕ್ಕೆ ನಿಮಗೆ ನಾನು ಭೇಟಿ ಮಾಡ್ತೀನಿ.